ಇಲ್ಲ ನೋಡಿ, ಅವರು ಯಾರು ಏನೇ ಹೇಳಿದ್ರು ಸಹ ಬಿಜೆಪಿ ಪಕ್ಷದ ಸಂಸದರಿದ್ದಾರೆ, ಬಿಜೆಪಿ ಪಕ್ಷದ ಅಧಿಕೃತ ನಾಯಕರಿದ್ದಾರೆ. ನಿಜಕ್ಕೂ ಸಹ ಯಾವ್ದಾದ್ರು ಒಂದು ಮುಂದಿನ ಎಲೆಕ್ಷನ್ಗಳು ಇನ್ನೊಂದು ಯಾವ್ದಾದ್ರು ಬಂದಾಗ ಅವರ ಅಭಿಪ್ರಾಯವೂ ಸಹ ಅದಕ್ಕೂ ಸಹ ತುಂಬಾ ಒಂದು ತೂಕ ಇರ್ತದೆ ಅವರ ಅಭಿಪ್ರಾಯಕ್ಕೆ. ಇಲ್ಲಿ ನಮ್ಮ ಬಿಜೆಪಿ ಪಕ್ಷದಲ್ಲಿ ಯಾವುದೋ ಒಂದು ವ್ಯಕ್ತಿಯ ಹಿಂದೆ ಕೆಲಸ ಆಗೋದಲ್ಲ, ಸಾಂಘಿಕವಾಗಿ ಡಿಸಿಷನ್ ನ ತಗೊಳ್ಳೋ ಅಂತದ್ದು ಮೊದಲಿಂದ ಆಗ್ತಾ ಇರುವಂತ ರೀತಿ. ಅದೇ ರೀತಿ ನಾಯಕರು ಅಂತಂದಾಗ ಅವರ ಮಾತಿಗೆ ಒಂದು ತೂಕ ಜಾಸ್ತಿ ಇರ್ತದೆ. ಅದರಂತೆನೆ ಅವರ ಒಂದು ಅಭಿಪ್ರಾಯವನ್ನೂ ಸಹ ತಗೊಂಡು ಆವತ್ತು 2028ರಲ್ಲಿ ಅವರೇ ಹೇಳಿದಾಗೆ ಅವರನ್ನೇನಾದ್ರೂ ಸಂಸದರನ್ನಾಗೆ ಉಳಿಸ್ಕೊಂಡ್ರೆ ಅವರು ಸಂಸದರಾಗೇ ಉಳಿಬೇಕಾಗ್ತದೆ. ಅಥವಾ ಪಕ್ಷ ನೀನು ಹೋಗಿ ಎಲೆಕ್ಷನ್ ಮಾಡಿ ಅಂತ ಹೇಳಿದ್ರೆ ಅವ್ರು ಬಂದು ಎಲೆಕ್ಷನ್ MLAಗೂ ಕಂಟೆಸ್ಟ್ ಮಾಡ್ಬೋದು. ದಟ್ ಇಸ್ ಆಲ್ ಆವತ್ತಿನ ಇದು. ಇವತ್ತಿನಗಿರೋ ಪರಿಸ್ಥಿತಿಯಲ್ಲಿ ಸಂಸದರು ಯಾರು ಸಹ ಬೇರೆ ಯಾವುದೇ ದೇಶದ ಯಾವುದೇ ಭಾಗದಲ್ಲೂ ಸಹ ಸಂಸದರಿಗೆ ನೀವು ರಾಜೀನಾಮೆ ಕೊಟ್ಟು ನೀವು MLA ಆಗಿ ಹೋಗಿ ಕಂಟೆಸ್ಟ್ ಮಾಡಿ ಅಂತ ಹೇಳಿರೋ ಉದಾಹರಣೆ ಈ 2-3 ವರ್ಷದಲ್ಲಿ ಇಲ್ಲ. ಸೊ ಅದನ್ನ ನೋಡಿದಾಗ ಬೇರೆ ಯಾರಾದ್ರೂ ಹೊಸ ಮುಖಗಳಿಗೆ ಅವಕಾಶ ಕೊಡುವಂತಹ ಚಾನ್ಸಸ್ ಇರೋದನ್ನ ಗಮನಿಸಿ ಸುಧಾಕರ್ ಅವರು ಹೇಳಿರೋ ಮಾತು ನಿಜಕ್ಕೂ ಕರೆಕ್ಟ್ ಇದೆ. ಮತ್ತೆ ಅವರು ಸೂಚಿಸಿರೋ ಅಂತದ್ದು ಅಂತಂದಾಗ ಡೆಫಿನೆಟ್ ಆಗಿ ಅವರು ಒಬ್ಬ ನಾಯಕರಾಗಿ ಅವರ ಸೂಚನೆ ಸಹ ಇರುತ್ತೆ. ಜೊತೆಗೆ ಪಕ್ಷ ಎಲ್ಲ ರೀತಿಯ ಲೆಕ್ಕಾಚಾರ ಮಾಡಿ ಪಕ್ಷದ ಜೊತೆಗೆ ಯಾವತ್ತಿಂದನೂ ನಿಷ್ಠಾವಂತವಾಗಿ ಯಾರು ನಿಂತ್ಕೊಂಡಿದ್ದಾರೆ, ಏನೇ ಕಷ್ಟ ಬಂದರೂ ಪಕ್ಷವನ್ನ ಬಿಡದೆ ಪಕ್ಷದ ಸಿದ್ಧಾಂತಗಳ ಜೊತೆ ನಿಂತ್ಕೊಂಡು ಯಾವುದೇ ಅಧಿಕಾರ ಯಾವುದೂ ಇಲ್ಲದೆ ಇದ್ರೂ ಸಹ ಪಕ್ಷದ ಅಡಿಯಲ್ಲಿ ಯಾವ ರೀತಿ ಇಡೀ ಸಮಾಜವನ್ನ ಕಟ್ಟುವಂತ ಕೆಲಸ, ಜೊತೆಗೆ ಪಕ್ಷವನ್ನ ಕಟ್ಟುವಂತ ಕೆಲಸ ಯಾವ ರೀತಿ ಯಾರು ಮಾಡ್ತಿದ್ದಾರೆ ಅಂತ ಪಕ್ಷ ಗಮನಿಸುತ್ತೆ. ನರೇಂದ್ರ ಮೋದಿ ಅವರ ನೇತೃತ್ವದ ಈ ಪಕ್ಷದಲ್ಲಿ ಭಾಗಶಃ ಇಷ್ಟು ದೊಡ್ಡ ದೇಶದಲ್ಲಿ ಯಾರಿಗೆ ಯೋಗ್ಯತೆ ಇದೆಯೋ, ಯಾರಿಗೆ ಅರ್ಹತೆ ಇದೆಯೋ ಅಂತವರನ್ನ ಹುಡುಕಿ ಅವರಿಗೆ ಕೆಲಸ ಕೊಡುವಂತಹ ಜವಾಬ್ದಾರಿ ಕೊಡುವಂತ ಕೆಲಸವನ್ನ ಬಿಜೆಪಿ ಪಕ್ಷ ಮಾಡ್ತಾ ಇರೋದು ತಾವೆಲ್ಲರೂ ಗಮನಿಸಿರ್ತೀರ. ಅಂತಹ ಒಂದು ಹಂತದಲ್ಲಿ ಯಾರಿಗೋ ಒಬ್ಬರಿಗೆ ಸೂಕ್ತವಾದ ವ್ಯಕ್ತಿಗೆ ಅವತ್ತು ಸಿಗುತ್ತೆ. ಅದನ್ನ ನಿರ್ಧಾರ ಮಾಡೋದು ಎಲ್ಲರ ಅಭಿಪ್ರಾಯ, ಸುಧಾಕರ್ ಅವರ ಅಭಿಪ್ರಾಯ, ವಿಜಯೇಂದ್ರಣ್ಣ ಅವರ ಅಭಿಪ್ರಾಯ, ವಿಶ್ವನಾಥ್ ಅಣ್ಣನ ಅಭಿಪ್ರಾಯ, ಎಲ್ಲ ರೀತಿಯ ನಾಯಕರ ಅಭಿಪ್ರಾಯ ತಗೊಂಡು ಆವತ್ತು ಪಕ್ಷದ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಯಾರಿಗೆ ನಿರ್ಧಾರ ಮಾಡ್ತಾರೋ ಆವತ್ತು ಸುಧಾಕರ್ ಅವರು ಕೆಲಸ ಮಾಡಬೇಕು, ನಾವು ಕೆಲಸ ಮಾಡಬೇಕು, ಎಲ್ರೂ ಕೆಲಸ ಮಾಡಬೇಕು ಅನ್ನೋದು ಪಕ್ಷದ ಒಂದು ಬೇಸಿಕ್ ಸಿದ್ಧಾಂತ. ಅದನ್ನಷ್ಟೇ ಸುಧಾಕರ್ ಅವರು ಹೇಳಿದ್ದಾರೆ. ಡೆಫಿನೆಟ್ ಆಗಿ ಅದರ ಪ್ರಕಾರ ಯಾರಿಗೆ ಅವತ್ತು ಟಿಕೆಟ್ ಸಿಗುತ್ತೋ ಅವ್ರ ಪರವಾಗಿ ಎಲ್ಲರೂ ಸೇರಿ ಕೆಲಸ ಮಾಡುವಂತ ಒಂದು ಕೆಲಸ ಆಗುತ್ತೆ ಸರ್.